ಹಿಂದೆ ಬಿಡುವುದಿಲ್ಲ ಇದು ಶಿಕ್ಷಕರು. ಹಂಗಾರೆ ಅಷ್ಟೇ ಹಠಮಾರಿ ನಾವು ಇದ್ರು ಅದು ನಾವು ಅವ್ರ ಕಡೆ ತಪ್ಪಿಕೊಂಡ್ರಲ್ಲ, ಅವ್ರು ನಮ್ಮ ಮುಂದೆ ಕರ್ಕೊಂಡಲ್ಲ, ಇಂತಿಂತ ಮಾಡ್ರಿ ಅಂತೇಳಿ ನಮ್ಗೆ ಒಂದು ಇದು ಮಾಡಿಕೊಟ್ಟಿದ್ದಕ್ಕೆ ಶಿಕ್ಷಕರು ನಮಗೆ ಹಂಗೆ ಬೋಧನೆ ಮಾಡಿದ್ದಕ್ಕೆ ಮತ್ತು ಅವ್ರಿಗೆ ಒಂದು ಹೊಡೆದು ಶಿಕ್ಷೆ ಕೊಟ್ಟಿದ್ದಕ್ಕೆ ನಾವು ಇಲ್ಲಿವರೆಗೆ ಬಂದಿದ್ದೀವಿ. ಹಂಗಾರೆ ಇವರು 3 ಜನ ತಂದೆ ತಾಯಿ ಮತ್ತು ಆಚಾರ್ಯ ಗುರುಗಳು, ಇವರು ನಮ್ಮ ಜೀವನದಲ್ಲಿ ದೇವ್ರ ಸಮಾನ ಗುರು, ಎಷ್ಟು ಪ್ರಮುಖವಾಗಿ ನೋಡಿ. ಅದಕ್ಕಾಗಿ ಈಗ ನಾವು ಚಿಕ್ಕರಿರುವಾಗ ನಮ್ಮ ತಂದೆ ತಾಯಿ ನಮ್ಮ ಸಲಹೆ ಇರ್ತಾರಲ್ಲ, ಈಗ ನಾವು ಹಿರಿಯರು ದೊಡ್ಡರು ಆದ್ಮೇಲೆಲ್ಲ ನಾವು ತಂದೆ ತಾಯಿ ಸೇವೆ ಮಾಡಬೇಕು, ಹಾಗೆ ಗುರುಗಳ ಸೇವೆಯನ್ನು ಮಾಡಬೇಕು. ಗುರುಗಳ ಸೇವೆ ಅಂದರೆ ಆಧ್ಯಾತ್ಮದಲ್ಲಿ ಬಂದು ಈಗ ಇದು ನಮ್ದು ಆಚಾರ್ಯ ಅದು ಹಾಗೆ ಇದು ಯಾಕೆ ಅಂತ ಹೇಳಿದ್ರೆ, ಈಗ ನೋಡ್ರಿ ಜೀವನದಲ್ಲಿ ಈಗೇನು ನಾವು ಜೀವನ ಸಾಗಿಸ್ಲಿಕ್ಕೆ ಲೌಕಿಕ ವಿಚಾರ, ಈ ಲೌಕಿಕ ಅಂದ್ರೆ ಒಂದು, ಇನ್ನೊಂದು ಅಲೌಕಿಕ ಅಂದ್ರೆ ಪಾರಮಾರ್ಥಿಕ. ಈ ಪಾರಮಾರ್ಥಿಕ ಅಲೌಕಿಕ ಒಳಗೆ ಈ ಕಡೆ ಏನಂತ ಹೇಳಿದ್ರೆ ಮತ್ತು ಪರಾವಿದ್ಯೆ ಇನ್ನೊಂದು ಅಪರಾವಿದ್ಯೆ. ಈ ಲೌಕಿಕ ವಿದ್ಯೆ ಟೀಚರ್ ಎಲ್ಲ ಮತ್ತು ಮಾಸ್ತರ್ ಈಗ ನಾವು ಕಲ್ತಿರ್ತಲ್ಲ, ಈ ಇದರಿಂದ ನಾವು ಒಂದು ನಮ್ಮ ಜೀವನಕ್ಕೆ ಒಂದು ಉದ್ಯೋಗ, ಒಂದು ವ್ಯವಸಾಯ, ಒಂದು ವ್ಯಾಪಾರ ಏನು ಮಾಡ್ತೀವಿ, ಒಂದು ಉದ್ಯಮ ಏನು ಮಾಡ್ತಿರಲ್ಲ, ಅದಕ್ಕೆ ಈ ಶಿಕ್ಷಣ ಬೇಕು ನಮಗೆ. ಲೌಕಿಕ ಜೀವನದಲ್ಲಿ ನಾವು ಅಭಿವೃದ್ಧಿ ಹೊಂದಿದೆ. ಆದರೆ ಬರೀ ಅದು ಒಂದಲ್ಲ, ಮಾನವ ಜನ್ಮ ಸಾರ್ಥಕ ಪಡಿಸ್ಕೊಳ್ಲಿಕ್ಕೆ ಅಂತ ಹೇಳಿಲ್ಲ, ಇದು ನಾವು ಹೋಗ್ಬೇಕಾದ್ರೆ ನಮ್ಗೊಂದು ಬೇರೆ ಒಂದು ಲೋಕ ಹೋಗ್ತೀವಿ ನಾವು. ಆದ್ರೆ ಆ ಲೋಕ ಯಾವ ಅಂತಲ್ಲ ನಾವು ಈಗ ತಿಳ್ಕೊಳ್ತೀವಿ. ಅದಕ್ಕಾಗಿ ಕಾರಣ ಏನು, ಆ ತಿಳ್ಕೊಳ್ಳಿಕ್ಕೆ ಅದಕ್ಕೆ ಮಾರ್ಗದರ್ಶಿ ಅಂದ್ರೆ ಮತ್ತಿದೆ ನಮ್ಮ ಜ್ಞಾನ ಗ್ರಂಥಗಳು, ನಮ್ಮ ಇವರು ಮಹರ್ಷಿಯವರೆಲ್ಲ ಇದು ಕಾರಣ. ಅಷ್ಟೇ ಪರಾವಿದ್ಯೆ ಆಗಲಿ ಅಪರಾವಿದ್ಯೆ ಆಗಲಿ, ಇವತ್ತು ಗುರು ಸಂದೇಶಗಳು ಓದಿದಲ್ಲ, ಅಪರಾವಿದ್ಯೆ ಅಂತ ಹೇಳಿದ್ರೆ ಈಗ ಏನಂತಂದ್ರೆ ಇದನ್ನ ನಾವು ವಿಧಿ ನಿಷೇಧ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಏನ್ ಮಾಡಿದ್ರೆ ತಪ್ಪಾಗ್ತದೆ, ಏನ್ ಮಾಡಿದ್ರೆ ಸರಿ ಆಗ್ತದೆ, ಇದು ನಾವು ನಡೆಸಬೇಕಾಗ್ತದೆ. ಈ ಇದ್ರೊಳಗೆ ಇದು ಬೇಕೇ ಬೇಕು. ಇದು ಅಪರಾವಿದ್ಯೆ. ಪರಾವಿದ್ಯೆ ಅಂತ ಹೇಳಿದ್ರೆ ಈ ಭಗವದ್ಗೀತೆ ಆಗಲಿ ಇವೆಲ್ಲ ಪರಾವಿದ್ಯೆ. ಹಂಗಾರೆ ನಾವು ಇಷ್ಟು ದಿನ ಏನು ಭಗವದ್ಗೀತೆ ಇದ್ರ ಬಗ್ಗೆ ನಾವು ವಿಷ್ಣು ಬಗ್ಗೆ ಏನೋ ಒಂದು ನುಡಿಯಾಗಿ ಬರ್ತಿದ್ರಲ್ಲ, ಅದು ಪರಾವಿದ್ಯೆ ಆಗ್ತದೆ. ಯಾಕಂತ ಹೇಳಿದ್ರೆ ಯಾಕೆ ಪರಾವಿದ್ಯೆ ಆಗ್ತದೆ ಅಂತ ಹೇಳ್ತಿಲ್ಲ, ಆ ಕೃಷ್ಣನ ಅಥವಾ ಅವರ ಒಂದು ಸನ್ನಿವೇಶ ಒಂದು ನಾವು ತಿಳ್ಕೊಂಡಿದ್ವಿ, ಅದ್ರ ಬಗ್ಗೆ ನಾವು ಒಂದು ಎಕ್ಸ್ಪ್ಲೇನ್ ಮಾಡ್ತೇವೆ ಅಂತ ಹೇಳಿಲ್ಲ, ಅದ್ರ ತಾತ್ಪರ್ಯ ನಿರ್ಣಯ ಮಾಡುವಂತ ತಾಕತ್ ಇರ್ಬೇಕಂತ ಮನುಷ್ಯ. ಅವನು ಯಾವುದು ಜ್ಞಾನಿ, ಓದೋರು ತಿಳ್ಕೊಂಡವರು ಅವರೆಲ್ಲ ಜ್ಞಾನಿ ಅಲ್ಲ. ಯಾಕಂದ್ರೆ ಆ ತಾತ್ಪರ್ಯ ನಿರ್ಣಯ ಮಾಡುವಂತ ಕೆಪಾಸಿಟಿ ಇರ್ಬೇಕಂತೆ, ಆ ಸಾಮರ್ಥ್ಯ. ಅದು ಯಾವ್ದ್ರಿಂದ ಬರ್ತದೆ ಅಂತ ಹೇಳಿ ಗುರು ಕೃಪೆಯಿಂದ ಬರ್ತದೆ, ದೇವರ ಕೃಪೆಯಿಂದ ಬರ್ತದೆ. ಇದೇ ನೋಡ್ರಿ, ಈಗ ಏನಂತ ಹೇಳಿದ್ರೆ ಈಗ ಮಹಾಭಾರತ ಇದ್ರೊಳಗೆ ಒಂದು ಭೀಷ್ಮ ಪರ್ವ, 18 ಪರ್ವದಲ್ಲಿ ಭೀಷ್ಮ ಪರ್ವ ಒಂದು. ಆ ಪರ್ವದಲ್ಲಿ ಎಲ್ಲ 24 ಇದು ಅಧ್ಯಾಯ ಆದ್ಮೇಲೆ ಇದು ಬರ್ತದೆ, ಯಾವುದು ನಮ್ಮ 18 ಅಧ್ಯಾಯ ಇದೆ, ಯಾವುದು ಭಗವದ್ಗೀತೆ. ಆ ಭಗವದ್ಗೀತೆ ಸ್ಟಾರ್ಟಿಂಗ್ ಒಳಗಿದೆ, ಏನು ಗೊತ್ತಿದೆ,